ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಕುಚ್ಚಲಕ್ಕಿ ತಂಬಿಟ್ಟು ಅಥವಾ ಇಡ್ಲಿ ಅಕ್ಕಿಯಿಂದ ತಂಬಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 1.5 ಕಪ್ಪಷ್ಟು ಕುಚ್ಚಲಕ್ಕಿ ಅಥವಾ ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಒಂದು ಕಡಾಯಿ ಅಥವಾ ಪ್ಯಾನ್ನಲ್ಲಿ ಅಕ್ಕಿಯನ್ನು 2 ಪೋರ್ಷನ್ ಆಗಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಈ ರೀತಿ ಲೈಟ್ ಗೋಲ್ಡನ್ ಬ್ರೌನ್ ಬರೋ ರೀತಿ ಹುರ್ಕೊಬೇಕು. ಇದೇ ರೀತಿ ಇನ್ನೂ ಉಳಿದಿರುವ ಅಕ್ಕಿಯನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಅಕ್ಕಿಯನ್ನು ಈ ರೀತಿ ಹುರ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆಕಾಯಿ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ಲೈಟ್ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇದಾದಮೇಲೆ 5 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಎಳ್ಳನ್ನು ಈ ರೀತಿ ಚೆನ್ನಾಗಿ ಹುರ್ಕೊಬೇಕು. ಇದಾದಮೇಲೆ 2 ಟೀ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಈ ರೀತಿ ಚೆನ್ನಾಗಿ ಸಿಡಿಬೇಕು. ಇದನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಪ್ಯಾನ್ನ ಬಿಸಿನಲ್ಲಿನೇ 1 ಕಪ್ಪಷ್ಟು ತುರಿದ ಒಣ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹುರಿದಿರುವ ಕಡಲೆಕಾಯಿ ಬೀಜದಿಂದ ಸಿಪ್ಪೆಯನ್ನು ತೆಗೆದುಬಿಡಬೇಕು. ಹುರಿದಿರುವ ಕುಚ್ಚಲಕ್ಕಿಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೊಬೇಕು. ನೋಡಿ, ಈ ರೀತಿ ಪುಡಿ ಮಾಡಿ ಇದನ್ನು ಜರಡಿ ಮಾಡ್ಕೊಬೇಕು. ಜರಡಿಯಲ್ಲಿ ಉಳಿದಿರುವ ಅಕ್ಕಿಯನ್ನು ಮತ್ತೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಬೇಕು. ಇದೇ ರೀತಿ ಉಳಿದಿರುವ ಅಕ್ಕಿಯಿಂದನೂ ಮಾಡ್ಕೊಬೇಕು. ಅಕ್ಕಿಯನ್ನು ಪುಡಿ ಮಾಡಾದ್ಮೇಲೆ ಅದೇ ಜಾರ್ನಲ್ಲಿ 3/4 ಕಪ್ಪಷ್ಟು ಹುರಿಗಡಲೆಯನ್ನು ಹಾಕಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕುಚ್ಚಲಕ್ಕಿ ಪುಡಿಯಲ್ಲಿ ಎಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲೇ ಇವಾಗ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅಂದರೆ 1 ಟೀ ಸ್ಪೂನ್ ಸಕ್ಕರೆ ಜೊತೆಗೆ 6 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಉಂಡೆ ಬೆಲ್ಲವನ್ನು ತಗೊಂಡಿದ್ದೀನಿ. ಅಂದಾಜಿಗೆ 1/4 kg ಅಷ್ಟಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರಿನಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಇದನ್ನು ಕುದಿಸ್ಬೇಕು. ಬೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಈ ರೀತಿ ಅಂಟಿನಂಶ ಇರಬೇಕು. ಕಾಯಿಸಿರುವ ಬೆಲ್ಲದ ನೀರನ್ನು ಈ ಮಿಶ್ರಣದಲ್ಲಿ ಒಂದು ಟೀ ಫಿಲ್ಟರ್ನ ಮೂಲಕ ಸೋರಿಸಿ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ 3/4 ಭಾಗದಷ್ಟು ಬೆಲ್ಲದ ನೀರನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿಬಿಟ್ಟು ಆಮೇಲೆ ಉಳಿದಿರುವ ನೀರನ್ನು ಹಾಕೊಬೇಕು. ಇನ್ನು ಉಳಿದಿರುವ ಬೆಲ್ಲದ ನೀರನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ.
ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುಚ್ಚಲಕ್ಕಿಯ ಪುಡಿ ಆಗಿರೋದ್ರಿಂದ ಬೆಲ್ಲದ ನೀರನ್ನ ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಸ್ವಲ್ಪ ಬೆಚ್ಚಗಾದ್ಮೇಲೆ ನಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ರೀತಿ ಉಂಡೆಗಳನ್ನ ಮಾಡ್ಕೊಬೇಕು. ಕುಚ್ಚಲಕ್ಕಿ ತಂಬಿಟ್ಟು ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.